ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಸ್ಟ್ರಾಲಜಿ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳೇ, ನಾನು ನಿಮಗೆ ಇವತ್ತು ತುಲಾ ಲಗ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಲಾ ಲಗ್ನದಲ್ಲಿ ಯಾವ ಗ್ರಹ ಶುಭ ಫಲವನ್ನು ಮತ್ತು ಯಾವ ಗ್ರಹ ಅಶುಭ ಫಲವನ್ನು ನೀಡ್ತದೆ ಅಂದ್ರೆ ನಾನು ಸಂಕ್ಷಿಪ್ತವಾದ ಮಾಹಿತಿ ನೀಡ್ತಾ ಇದ್ದೀನಿ. ಅದಕ್ಕೂ ಮುಂಚಿತವಾಗಿ ನಮ್ಮ ವಾಣಿ ಜ್ಯೋತಿಷಾಲಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಎಲ್ಲರಿಗೂ ಅನಂತ ಕೋಟಿ ಬಂದರೆ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ನಾನು ಹೇಳ್ಕೊತಾ ಇದ್ದೀನಿ. ತುಲಾ ಲಗ್ನ ಇದೊಂದು ಕಾಲಪುರುಷ ರಾಶಿ ಚಕ್ರದ ಸಪ್ತಮ ಸ್ಥಾನವನ್ನ ಪ್ರತಿನಿಧಿಸುವಂತ ಲಗ್ನವಾಗಿರ್ತದ ತುಲಾ ಲಗ್ನ. ತುಲಾ ಲಗ್ನ ಸಪ್ತಮ ಸ್ಥಾನ ಅಂತಂದ್ರ ಇದು ವೈವಾಹಿಕ ಜೀವನಕ್ಕೆ ಕಾರಕವಾಗಿರುವಂತ ಮನೆ ಮತ್ತು ವೈವಾಹಿಕ ಜೀವನಕ್ಕೆ ಶುಕ್ರನ ಕಾರಕನಾಗ್ತಾನ. ಈ ತುಲಾ ಲಗ್ನಕ್ಕೆ ಶುಕ್ರ ಗ್ರಹ ಅಧಿಪತಿ ಆಗಿ ಬರ್ತಾನೆ. ಈ ತುಲಾ ಲಗ್ನ ಜಾತಕನನ್ನ ಶ್ರೀಮಂತನಾಗಿ ಮಾಡುವಂತ ಒಂದು ಲಗ್ನ ಮತ್ತು ಅತಿಯಾದಂತಹ ವೈಭೋಗನ ಅನುಭವಿಸುವಂತಹ ಲಗ್ನವಾಗಿರ್ತದ ತುಲಾ ಲಗ್ನ. ಭೋಗ ಅನುಭವಿಸುವುದು, ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಕ್ಕ ಈ ತುಲಾ ಲಗ್ನನ ಕಾರಕ ಮತ್ತು ಕಾರಣವಾಗಿರ್ತದ. ಯಾಕಂದ್ರ ಸುಖ ಭೋಗವೆಲ್ಲ ಅನುಭವಿಸ್ಬೇಕಂದ್ರ ಶುಕ್ರ ಶುಭವಾಗಿರಬೇಕು ಮತ್ತು ಬಲವಾಗಿರಬೇಕು, ಪ್ರಬಲನಾಗಿರಬೇಕು. ತುಲಾ ಲಗ್ನಕ್ಕೆ ಶುಕ್ರ ಅಧಿಪತಿ ಆಗಿ ಬರುವುದರಿಂದ ಎಲ್ಲದಕ್ಕೂ ಸಂಬಂಧ ಶುಕ್ರನಾಗಿರ್ತಾನ. ಯಾರ ಜಾತಕದಲ್ಲಿ ಶುಕ್ರ ಗ್ರಹ ಲಗ್ನದಲ್ಲಿ ದ್ವಿತೀಯದಲ್ಲಿ, ಚತುರ್ಥದಲ್ಲಿ, ಪಂಚಮದಲ್ಲಿ, ಸಪ್ತಮದಲ್ಲಿ, ಭಾಗ್ಯದಲ್ಲಿ, ದಶಮದಲ್ಲಿ, ಏಕಾದಶದಲ್ಲಿ ಎಲ್ಲ ಮನೆಗಳಲ್ಲಿ ಯಾರ ಜಾತಕದಲ್ಲಿ ಶುಕ್ರ ಗ್ರಹ ಶುಭವಾಗಿ ಸ್ಥಿತವಾಗಿರ್ತಾನಲ್ಲ ಅವರಿಗೆಲ್ಲರಿಗೂ ಇಂಥ ಜಗತ್ತಿನ ಅತ್ಯಂತ ವೈಭವದ ಸುಖವನ್ನು ಅನುಭವಿಸುವಂಥ ಯೋಗ ಅವಶ್ಯವಾಗಿ ಬರ್ತದ ಅವನ ದಶಾಭುಕ್ತಿಗಳ ಕಾಲದಲ್ಲಿ. ಮತ್ತು ಶುಕ್ರ ಏನಾದರೂ ತೃತೀಯ, ಷಷ್ಠ, ಅಷ್ಟಮ, ದ್ವಾದಶ ಇಂಥ ಅಶುಭ ಸ್ಥಾನಗಳಲ್ಲಿ ಏನಾದರೂ ಶುಕ್ರ ಗ್ರಹ ಸ್ಥಿತನಾಗಿದ್ದಪ್ಪ ಅಂದ್ರೆ ಅವ್ರಿಗೆ ವೈವಾಹಿಕ ಜೀವನಕ್ಕೆ ತೊಂದರೆ ಆಗ್ತದ, ಬೇಗನೆ ಮದುವೆ ಆಗುವುದಿಲ್ಲ, ಡೈವರ್ಸ್ ಆಗ್ತದ, ಲವ್ ಮ್ಯಾರೇಜ್ ಅಂತ ಸಮಸ್ಯೆಗಳು ಸಿಕ್ಕಾಗ್ತಾನ, ಇಲ್ಲ ಲವ್ ಮ್ಯಾರೇಜ್ ಆಗಬಹುದು, ಲವ್ ಆಗಿ ಕಟ್ ಆಗಬಹುದು, ಇಲ್ಲ ವೈವಾಹಿಕ ಸಂಬಂಧಪಟ್ಟಂತಹ ರೋಗಗಳಿಗೆ ತುತ್ತಾಗಬಹುದು ಶುಕ್ರ ಗ್ರಹ ಈ ಸ್ಥಾನಗಳಲ್ಲಿ ಸ್ಥಿತವಾಗಿದ್ದಂತಂದ್ರೆ. ಶುಕ್ರ ಗ್ರಹ ಲಗ್ನದಲ್ಲಿ ಸ್ಥಿತವಾದಪ್ಪ ಅಂದ್ರೆ ಇಲ್ಲಿ ಪಂಚಮಹಾಪುರುಷ ಯೋಗ ಅಂತದಾವ, ಅದರಲ್ಲಿ ಮಾಲವ್ಯ ಯೋಗ ಅಂತ ಒಂದು ಯೋಗ ಕ್ರಿಯೇಟ್ ಆಗೋದ್ರಿಂದ ಅವನು ಚಿಕ್ಕ ವಯಸ್ಸಿನ ಬಡತನ ಏನು ಅನುಭವಿಸಿದ್ರು ಅವನು ಬೆಳೀತಾ ತನ್ನ ಶ್ರೀಮಂತಿಕೆ ಒಳಗೆ ಬಾತನ ಮತ್ತು ಬದುಕ್ತಾನ. ಯಾಕಂದ್ರೆ ಶುಕ್ರ ಇವನ್ನೆಲ್ಲ ಕೊಡ್ತಾನೆ, ಲಕ್ಸುರಿಯಸ್ ಎಲ್ಲ ಕೊಡುವಂತಹ ಗ್ರಹಣ ಶುಕ್ರ. ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲದಕ್ಕೂ ಕಾರಕ ಶುಕ್ರ ಆಗಿರ್ತಾನೆ. ಅವನ ಜೊತೆ ಬುಧನು ಬೇಕಾಗ್ತದೆ. ಶುಕ್ರ ಲಗ್ನದಿದ್ದಪ್ಪ ಅಂದ್ರೆ ಸಪ್ತಮ ನೋಡೋದ್ರಿಂದ ಆ ಜಾತಕನಿಗೆ ಅಥವಾ ಆ ಜಾತಕಿಗೆ ಅತಿ ಸುಂದರನಾದ ಗಂಡ ಅಥವಾ ಸುಂದರನಾದ ಹೆಂಡತಿ ಅವಶ್ಯವಾಗಿ ದೊರಕ್ತಾಳ ಮತ್ತು ಆಕಿ ಸುಂದರ ಸುಶೀಲಳು ಆಗಿರ್ತಾಳ. ಮತ್ತು ಇನ್ನು ಈ ಶುಕ್ರ ಅತ್ಯಂತ ಪ್ರಬಲನಾಗಿದ್ದಪ್ಪ ಅಂದ್ರೆ ಸಿನಿಮಾ ಮತ್ತು ನಾಟಕದಲ್ಲಿ ತನ್ನ ಛಾಪನ ಮೂಡಿಸ್ತಾನ. ಮತ್ತು ಯಾಕಂದ್ರೆ ಸಿನಿಮಾ ಮತ್ತು ನಾಟಕ ವ್ಯಕ್ತಿ ಸುಂದರನಾಗಿರ್ಬೇಕಲ್ಲ. ಲಗ್ನದಲ್ಲಿ ಶುಕ್ರ ಇದ್ದಪ್ಪ ಅಂದ್ರೆ ಜಾತಕನು ಸುಂದರನಾಗಿರ್ತಾನ. ಚಂದ್ರಂತ ಮುಖ, ಹೊಳಪುಳ್ಳವನು, ಉದ್ದನೆ ಮೂಗು, ಬಟಾಲಗನು ಈ ರೀತಿ ಥರ ನಾವು ವರ್ಣನೆ ಮಾಡ್ತಾವಲ್ಲ ಆ ರೀತಿಯಾದಂಥ ಸುಂದರ ವ್ಯಕ್ತಿ ಸುಂದರನಾಗಬೇಕಂದ್ರೆ ಸುಂದರವಾಗಿರ್ಬೇಕಂತಂದ್ರೆ ಶುಕ್ರ ಚೆನ್ನಾಗಿರ್ಬೇಕು. ಯಾರಿಗೆ ನೋಡಿ, ಯಾರಿಗೆ ಸ್ವಲ್ಪ ಕುರುಪವಾಗಿ ಮುಖ ಇರತ್ತಲ್ಲ ಅವರಿಗೆ ಶುಕ್ರ ಅಷ್ಟೊಂದು ಪ್ರಬಲವಾಗಿರುವುದಿಲ್ಲ. ಯಾರು ಅತ್ಯಂತ ಸುಂದರವಾಗಿ ತೇಜಸ್ವಿ ವ್ಯಕ್ತಿಯಾಗಿರ್ತಾರೆ ಅವರಿಗೆ ಶುಕ್ರ ಗ್ರಹ ಪ್ರಬಲವನಾಗಿ ಮತ್ತು ಬಲಾಢ್ಯನಾಗಿ ಸ್ವಂತ ಮನೆಯಲ್ಲೋ, ಉಚ್ಚ ಸ್ಥಾನದಲ್ಲೋ, ಕೇಂದ್ರದಲ್ಲೋ ಇರ್ತಾನೆ. ಶುಕ್ರನ ಬಗ್ಗೆ ಇನ್ನೂ ಅನೇಕ ಕಾರಕತೆಗಳದಾವ. ನಾನು ಹೇಳೋದು ಸಂಕ್ಷಿಪ್ತವಾದ ಮಾಹಿತಿ. ಮತ್ತು ಇವೆಲ್ಲ ದೊರಕಬೇಕಾದ್ರೆ ದಶಾಭುಕ್ತಿ ಕಾಲನೂ ಬೇಕಾಗ್ತದೆ. ಇನ್ನು ಈ ತುಲಾ ಲಗ್ನಕ್ಕೆ ಕುಜಗ್ರಹ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಲಗ್ನದಲ್ಲಿ ಸ್ಥಿತವಾಗಿದ್ದಪ್ಪ ಅಂತ ಅಷ್ಟೊಂದು ಒಳ್ಳೆಯ ಫಲ ನೀಡುವುದಿಲ್ಲ. ಕುಜ ದೋಷದಂತಹ ಕೆಟ್ಟ ಮಾರಕ ದೋಷಗಳನ್ನು ಕುಜಗ್ರಹ ನೀಡ್ತಾನ. ಯಾಕಂದ್ರೆ ಇವನು ಚತುರ್ಥ ನೋಡ್ತಾನ, ಸಪ್ತಮ ನೋಡ್ತಾನ, ಅಷ್ಟಮ ನೋಡ್ತಾನ. ತನ್ನ ಮನೆಯನ್ನು ತಾನು ನೋಡಿದ್ರು ಅಲ್ಲಿ ಜೀವಕಾರಕವನ್ನು ಬಿಟ್ಟು ಬೇರೆ ಎಲ್ಲ ಕಾರಕಕ್ಕೆ ಒಳ್ಳೆಯ ಫಲವನ್ನು ನೀಡಿದ್ರು ಜೀವಕಾರಕ ವೈವಾಹಿಕ ಅಂದ್ರೆ ಜೀವಕಾರಕ ಆಗ್ತಲ್ಲ ಅಲ್ಲಿ ಕೆಟ್ಟ ಫಲವನ್ನು ನೀಡಿ ಅಶುಭ ಫಲವನ್ನು ನೀಡುವಂಥ ಪ್ರಯತ್ನ ಕುಜಗ್ರಹ ಮಾಡ್ತಾನೆ. ಮತ್ತು ಇವನು ಮಾರಕನಾಗ್ತಾನ. ದ್ವಿತೀಯ ಮತ್ತು ಸಪ್ತಮ ಮಾರಕ ಅಂತ ಹೇಳ್ತಾವಲ್ಲ ಹಂಗೆ ಮಾರಕನಾಗೋದ್ರಿಂದ ಕುಜಗ್ರಹ ಯಾವುದೇ ಕಾರಣಕ್ಕೆ ಸ್ಥಿತನಾಗಿರಬಾರದು ಮತ್ತು ಅಶುಭ ಫಲವನ್ನು ನೀಡುವ ಪ್ರಯತ್ನ ಕುಜಗ್ರಹ ಮಾಡ್ತಿರ್ತಾನ ಈ ಲಗ್ನದಲ್ಲಿ ಸ್ಥಿತವಾಗಿದ್ದಂದ್ರ. ಇನ್ನು ಈ ಕುಜ ಲಗ್ನದಲ್ಲಿ ಏನು ಅಕಸ್ಮಾತ್ ಸ್ಥಿತ ಆದಪ್ಪ ಅಂತಂದ್ರೆ ವೈವಾಹಿಕ ಜೀವನದಲ್ಲಿ ಏರುಪೇರು ಮಾಡಬಹುದು ಅಥವಾ ಡೈವರ್ಸ್ ಮಾಡಬಹುದು. ಇಂಥ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಅಥವಾ ಇಂಥ ಕೆಟ್ಟ ಕಾರ್ಯಗಳಿಗೆ ಪ್ರಚೋದನೆ ಮಾಡುವಂತಹ ಗ್ರಹ ಕುಜಗ್ರಹ ಆಗ್ತದೆ. ಯಾಕಂದ್ರೆ ಕುಜ ಒಂದು ಅಗ್ರೆಸಿವ್ ಕಾರಕವಾದಂಥ ಗ್ರಹ. ಇವನು ಕೋಪಿಷ್ಟ, ಮುಂಗೋಪಿ, ಅನಾಚಾರಿ ಈ ರೀತಿ ಆಗಿರುವಂಥ ಕುಜಗ್ರಹ ಇಲ್ಲಿ ಸ್ಥಿತವಾದಪ್ಪ ಅಂದ್ರೆ ಈ ರೀತಿ ಈ ಕ್ವಾಲಿಟಿಗಳನ್ನ ಜಾತಕ ನೀಡಿದಪ್ಪ ಅಂದ್ರೆ ಅವನ ಅಗ್ರೆಸಿವ್ ಆಗಿ ಮಾತಿಗೆ ಬೇಡೋದು, ಅದರಿಂದ ವೈವಾಹಿಕ ಜೀವನ ತೊಂದರೆ ಆಗ್ತದೆ. ಆದ ಕಾರಣ ಕುಜಗ್ರಹ ಇಲ್ಲಿ ಇರಬಾರ್ದು. ಇನ್ನು ಈ ತುಲಾ ಲಗ್ನಕ್ಕೆ ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿ ಆದಂಥ ಗುರುಗ್ರಹ ಶುಭ ಫಲವನ್ನು ನೀಡುವುದಿಲ್ಲ, ಅಶುಭ ಫಲವನ್ನು ನೀಡುವುದಿಲ್ಲ. ಯಾಕೆ ಒಂದು ಶುಭ ಗ್ರಹ ಮತ್ತೊಂದು ಶುಭ ಗ್ರಹದ ಮನೆ ಸ್ಥಿತವಾಗಿತ್ತಂದ್ರೆ ಅಂಥ ಕೆಟ್ಟ ಫಲವನ್ನು ಯಾವುದೇ ಕಾರಣಕ್ಕೆ ನೀಡುವ ಪ್ರಯತ್ನ ಮಾಡುವುದು. ಷಷ್ಠಾಧಿಪತಿ ಆದ ತಕ್ಷಣ
ಲಗ್ನವನ್ನು ಆ ಮನೆಯನ್ನು ಹಾಳು ಮಾಡುವಂಥ ಕೆಲಸ ಗುರುಗ್ರಹ ಮಾಡುವುದಿಲ್ಲ. ಅವನ ದಶಾಭುಕ್ತಿ ಕಾಲದಲ್ಲಿ ಏನಾದರೂ ಅವ್ನಿಗೆ ಅಶುಭ ಗ್ರಹ ಸಂಬಂಧ ಬಂದಿತ್ತಂದ್ರೆ ಕೆಟ್ಟ ಫಲವನ್ನು ಸ್ವಲ್ಪ ಗುರುಗ್ರಹ ನೀಡಬಹುದು. ಅದರ ಹೊರತ ಲಗ್ನದಲ್ಲಿ ಗುರುಗ್ರಹ ಸ್ಥಿತವಾಗಿದ್ದಪ್ಪ ಅಂದ್ರೆ ಅಶುಭ ಫಲವನ್ನು ನೀಡುವುದಿಲ್ಲ. ತಟಸ್ಥನಾಗಿ ತನ್ನ ಫಲಗಳನ್ನು ನಿಷ್ಕ್ರಿಯ ಮಾಡುವಂಥ ಕೆಲಸ ಗುರುಗ್ರಹ ಮಾಡ್ತಾನೆ ಇಲ್ಲಿ. ಆದ ಕಾರಣ ಗುರುಗ್ರಹ ಇರಬಹುದು ಲಗ್ನದಲ್ಲಿ. ಇದಪ್ಪ ಅಂದ್ರೆ ಪಂಚಮ ನೋಡ್ತಾನೆ, ಭಾಗ್ಯ ನೋಡ್ತಾನೆ, ಸಪ್ತಮ ನೋಡ್ತಾನೆ. ಪಂಚಮ ಮಕ್ಕಳ ಅಭಿವೃದ್ಧಿ, ಸಪ್ತಮ ಹೆಂಡತಿ ಅಭಿವೃದ್ಧಿ, ಭಾಗ್ಯ ತಂದೆ ತಾಯಿ ಅಭಿವೃದ್ಧಿ ಅಥವಾ ತನ್ನ ಪ್ರವಾಸಗಳು, ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರಚೋದನೆ ಮಾಡುವುದರಿಂದ ಈ ಲಗ್ನದಲ್ಲಿ ಗುರುಗ್ರಹ ಇರಬಹುದು. ಇನ್ನು ಈ ಲಗ್ನಕ್ಕೆ ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿ ಆದಂಥ ಶನಿಗ್ರಹ ಶುಭ ಫಲವನ್ನು ನೀಡ್ತಾನೆ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ. 100% ಶುಭ ಫಲದಲ್ಲಿ 30% ಶುಭ ಫಲವನ್ನು ನೀಡಿ 70% ಆದಂಥ ಅಶುಭ ಫಲವನ್ನು ಇಲ್ಲಿ ಶನಿಗ್ರಹ ಅವಶ್ಯವಾಗಿ ನೀಡ್ತಾನೆ. ಯಾಕಂದ್ರೆ ಇಲ್ಲಿ ಉಚ್ಚಸ್ಥಾನ ಬರುವುದು. ಇವನು ಕೇಂದ್ರ ಕೋಣಾಧಿಪತಿಯಾಗಿ ರಾಜಯೋಗ ಕಾರಕನಾಗಿ ಉಚ್ಚಸ್ಥಾನ ಹೊಂದಿದಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಅಶುಭ ಗ್ರಹವಾಗಿರುವಂತಹ ಪಾಪಿ ಗ್ರಹವಾಗಿರುವಂತಹ ಶನಿಗ್ರಹ ಏನಾದರೂ ಇಲ್ಲಿ ಸ್ಥಿತನಾಗಿದ್ದಪ್ಪ ಅಂದ್ರೆ ಅಷ್ಟೊಂದು ಶುಭ ಫಲವನ್ನು ಅವಶ್ಯವಾಗಿ ನೀಡುವುದಿಲ್ಲ. ಶನಿಗ್ರಹ ಇಲ್ಲಿ 30% ಮಾತ್ರ ಶುಭ ಫಲ. ಅಕಸ್ಮಾತ್ ಇವೇನಾದರೂ ಈ ತುಲಾ ಲಗ್ನಕ್ಕೆ ಚತುರ್ಥ ಸ್ಥಾನದಲ್ಲಿ ಏನಾದರೂ ಸ್ಥಿತನಾಗಿದ್ದಪ್ಪ ಅಂತಂದ್ರೆ ಅತ್ಯಂತ ಶ್ರೇಷ್ಠ ಮತ್ತು ವೈಡೂರ್ಯ ವಿಜೃಂಭಣೆಯಿಂದ ಬದುಕುವಂತಹ ಯೋಗವನ್ನ ಈ ಶನಿಗ್ರಹ ಈ ಲಗ್ನಕ್ಕೆ ಅವಶ್ಯವಾಗಿ ಮಾಡ್ತದ. ಲಗ್ನದಕ್ಕಿಂತನೂ ಇವನು ತನ್ನ ಸ್ವಂತ ಮನೆಯಲ್ಲಿ, ಅದು ಚತುರ್ಥ ಸ್ಥಾನದಲ್ಲಿ, ಪಂಚಮದಲ್ಲೂ ಅಲ್ಲ, ಚತುರ್ಥ ಸ್ಥಾನದಲ್ಲಿ ಮಕರ ರಾಶಿ ಏನಾದರೂ ಶನಿಗ್ರಹ ಸ್ಥಿತವಾದಪ್ಪ ಅಂದ್ರೆ ಈ ಜಾತಕನಿಗೆ ಜಗತ್ತಿನ ಸರ್ವಶ್ರೇಷ್ಠವಾದಂಥ ಶುಭ ಫಲವನ್ನು ಅವಶ್ಯವಾಗಿ ಇವನು ನೀಡೇತಿರ್ತಾನೆ ಈ ಜಾತಕನಿಗೆ ಅವನ ದಶಾಭುಕ್ತಿಗಳ ಕಾಲದಲ್ಲಿ. ಇನ್ನು ಈ ತುಲಾ ಲಗ್ನಕ್ಕೆ ಬುಧಗ್ರಹ ಭಾಗ್ಯಾಧಿಪತಿ ಮತ್ತು ದ್ವಾದಶಾಧಿಪತಿ ಆಗಿ ಬರ್ತಾನ. ಲಗ್ನದಲ್ಲಿ ಬುಧಗ್ರಹ ಇರುವುದನ್ನು ದಿಗ್ಬಲಿ ಆಗ್ತದೆ. ಶುಭ ಗ್ರಹ ಮತ್ತು ಭಾಗ್ಯಾಧಿಪತಿ ಗ್ರಹ ದಿಗ್ಬಲಿವಾದಪ್ಪ ಅಂತ ಅತ್ಯಂತ ಪ್ರಬಲವಾಗಿರ್ತದ. ಪ್ರಬಲವಾದಂಥ ಗ್ರಹ ಅತ್ಯಂತ ಪ್ರಬಲ ಮತ್ತು ಶ್ರೇಷ್ಠ ಫಲವನ್ನು ಅವಶ್ಯವಾಗಿ ಜಾತಕನಿಗೆ, ತುಲಾ ಲಗ್ನ ಜಾತಕನಿಗೆ ನೀಡ್ತದ. ಸಾಹಿತ್ಯಕ್ಕೆ ಬುಧಗ್ರಹ ಕಾರಕನಾದ್ರ ಕಲೆಗೆ ಈ ಶುಕ್ರಗ್ರಹ ಕಾರಕ ಆಗ್ತಾನ. ಮತ್ತು ವಿಜೃಂಭಣೆಯಿಂದ ಬದುಕುವುದು ಅಂದ್ರೆ ಜಗತ್ತಿನ ಸುಖ ಭೋಗಗಳು ಅನುಭವಿಸ್ಬೇಕಂದ್ರೆ ಅದಕ್ಕೆ ಬುದ್ಧಿನೂ ಬೇಕಾಗ್ತದ. ಬರೀ ಶುಕ್ರ ಒಬ್ಬನೇ ಇದ್ರೆ ಆಗೋದಿಲ್ಲ. ಬರೀ ದುಡ್ಡಷ್ಟು ನಮ್ಮ ಕಡೆ ಇದ್ರೆ ಅದನ್ನು ಖರ್ಚು ಮಾಡುವಂಥ ಬುದ್ಧಿ ವಿವೇಚನೂ ಬೇಕಲ್ಲ. ಆ ಕಾರಣಕ್ಕೆ ಇಲ್ಲಿ ಬುಧ ಮತ್ತು ಶುಕ್ರ ಇಬ್ಬರು ಸೇರಿದ್ರಪ್ಪ ಅಂತಂದ್ರೆ ಜಾತಕನು ತನ್ನ ಜೀವನದಲ್ಲಿ ಜಗತ್ತಿನ ಎಲ್ಲ ಸುಖ ಭೋಗಗಳನ್ನ ಆನಂದಮಯವಾಗಿ ಅನುಭವಿಸ್ತಾನ. ಯಾವುದೋ ಕುಂದು ಕೊರತೆಗಳಿಂದ ಅನುಭವಿಸ್ತಾನೆ. ಅಕಸ್ಮಾತ್ ಅವನು ಜಾತಕ ಹುಟ್ಟುತ್ತಾ ಏನಾದರೂ ಬಡತನದಲ್ಲಿ ಬೆಳೆದಿದ್ದರೂ ಅವನ ಪ್ರಾಯದಲ್ಲಿ ಅವನು ವಯಸ್ಕರನಾಗಿ ಬರುವ ಸಮಯದಲ್ಲಿ ಅವಶ್ಯವಾಗಿ ಶ್ರೇಷ್ಠ ಫಲ ನೀಡ್ತಾನ. ಜಗತ್ತಿನ ಸುಖ ಭೋಗ ಅನುಭವಿಸ್ತಾನ. ಮತ್ತು ಕಲೆ, ಸಾಹಿತ್ಯ, ಸಂಗೀತದೊಳಗ ಯಾವ್ದಾರ ಒಂದು ವಿಷಯದೊಳಗೆ ಸಾಧನೆ, ಕಲೆ ಆಗಲಿ, ಸಾಹಿತ್ಯವಾಗಲಿ, ಸಂಗೀತವಾಗಲಿ, ಡಾನ್ಸ್ ಆಗಲಿ, ನಾಟಕವಾಗಲಿ, ಸಿನಿಮಾ ರಂಗವಾಗಲಿ, ಎಲ್ಲದರಲ್ಲಿ ಯಾವುದಾದ್ರೂ ಒಂದು ರಂಗದಲ್ಲಿ ತನ್ನನ್ನು ತಾನು ತೊಡಗಿಸೋದನ್ನು ಇದು ಯಾವುದೂ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸಾಫ್ಟ್ವೇರ್ ಅಂತಹ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಗಣಕಯಂತ್ರಕ್ಕೆ ಸಂಬಂಧಪಟ್ಟಂಥ ಬುದ್ಧಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ವಿಷಯದಲ್ಲಾದರೂ ಅವನು ಅವಶ್ಯವಾದ ಸಾಧನೆಯನ್ನು ಮಾಡಿರ್ತಾನೆ. ತುಲಾ ಲಗ್ನದಲ್ಲಿ ಬುಧಗ್ರಹ ಮತ್ತು ಶುಕ್ರ ಸ್ಥಿತವಾಗಿದ್ದಾಗ, ಬುಧ ಒಬ್ಬನು ಸ್ಥಿತವಾಗಿದ್ದರೂ ಅವನು ಒಳ್ಳೆಯ ಫಲವನ್ನು ಅವಶ್ಯವಾಗಿ ನೀಡುತ್ತಿರ್ತಾನೆ ಜಾತಕನಿಗೆ. ಇನ್ನು ಈ ತುಲಾ ಲಗ್ನಕ್ಕೆ ಚಂದ್ರ ದಶಮಾಧಿಪತಿಯಾದಂಥ ಚಂದ್ರ ಶ್ರೇಷ್ಠ ಫಲವನ್ನು ಅವಶ್ಯವಾಗಿ ಜಾತಕ ನೀಡ್ತಾನೆ. ಯಾಕಂದ್ರೆ ದಶಮ ಮತ್ತು ಕೇಂದ್ರ ಇಲ್ಲಿ ಸಂಯೋಗವಾಗುವುದರಿಂದ ಚಂದ್ರ ಶುಭಗ್ರಹ. ಈ ಶುಭಗ್ರಹ ಚಂದ್ರ ಲಗ್ನ ಸ್ಥಿತವಾದಪ್ಪ ಅಂತಂದ್ರೆ ಶ್ರೇಷ್ಠ ಫಲವನ್ನು ನೀಡ್ತಾನ. ಅದರಲ್ಲಿ ಇವನು ಚಂದ್ರ ಲಗ್ನ ಇದ್ದಪ್ಪ ಅಂದ್ರೆ ಆ ಜಾತಕನು ಸುಂದರನಾಗಿರ್ತಾನ. ಚಂದ್ರ ಥರ ಮಕ ಇರ್ತದ, ಒಳ್ಳೆ ತೇಜಸ್ಸಿನಿಂದ ಕೂಟಿರ್ತಾನ, ಒಳ್ಳೆಯ ದೇಹ ದಾಢ್ಯ ವ್ಯಕ್ತಿಯಾಗಿರ್ತಾನ. ಆದರೆ ಇವನ ಜೊತೆ ರವಿಗ್ರಹ ಸೇರಿ ಅಮಾವಾಸ್ಯ ಯೋಗವಾಗಬಾರದು, ಅದು ಇಂಪಾರ್ಟೆಂಟ್. ಇಲ್ಲಿ ಹುಣ್ಣಿಮೆ ಚಂದ್ರ ಇಂಪಾರ್ಟೆಂಟ್. ಹುಣ್ಣಿಮೆ ಚಂದ್ರ ಏನಿದ್ದಪ್ಪ ಅಂದ್ರೆ ಅವಶ್ಯವಾಗಿ ಶ್ರೇಷ್ಠ ಫಲ ಇಲ್ಲಿ ಜಾತಕನಿಗೆ ದೊರಕ್ತದೆ. ಯಾಕಂದ್ರೆ ಸಪ್ತಮದಲ್ಲಿ ಅಲ್ಲಿ ಉಚ್ಚನಾಗಿ ರವಿಗ್ರಹ ಇದ್ದು, ಸಪ್ತಮದಲ್ಲಿ ಮೇಷದಲ್ಲಿ ರವಿ ಇದ್ದು, ಈ ತುಲಾ ಲಗ್ನದಲ್ಲಿ ಚಂದ್ರ ಇದ್ದಪ್ಪ ಅಂದ್ರೆ ಹುಣ್ಣಿಮೆ ಯೋಗ ಆಗ್ತದೆ. ಹುಣ್ಣಿಮೆ ಯೋಗ ಆಗುವುದರಿಂದ ಜಾತಕನಿಗೆ ಸರ್ವಶ್ರೇಷ್ಠ ಫಲ ಅವಶ್ಯವಾಗಿ ನೀಡ್ತಾನೆ. ಆ ವ್ಯಕ್ತಿ ತೇಜಸ್ವಿಯು, ಸಾಹಸಿಯು, ಸಾಹಸಮಯವಾದಂಥ ವ್ಯಕ್ತಿಯು, ಸದೃಢ ಶರೀರನು, ಈ ರೀತಿಯಾದಂತಹ ಯೋಗಗಳನ್ನು ಜಾತಕ ಅನುಭವಿಸ್ತಾನೆ. ಆದ ಕಾರಣ ಈ ಲಗ್ನದಲ್ಲಿ ಚಂದ್ರ ಇರಬಹುದು, ಅದು ಹುಣ್ಣಿಮೆಯಲ್ಲಿ ಅಥವಾ ರವಿಯನ್ನು ಹೊರತುಪಡಿಸಿ. ರವಿ ಜೊತೆ ಇದ್ದಪ್ಪ ಅಂದ್ರೆ ಶುಭ ಫಲವನ್ನು ಚಂದ್ರ ನೀಡುವುದು ಕಷ್ಟ ಸಾಧ್ಯ. ಮತ್ತು ವೈವಾಹಿಕ ಜೀವನಕ್ಕೆ ಕೆಟ್ಟ ಫಲವನ್ನು ಇಬ್ಬರು ಕೂಡಿ ಸೇರಿ ನಿಂತಿದ್ರಪ್ಪ ಅಂದ್ರೆ ಕೆಟ್ಟ ಫಲವನ್ನು ನೀಡ್ತಾರೆ ಈ ಲಗ್ನಕ್ಕೆ. ಮತ್ತಿನ್ನು ಈ ಲಗ್ನಕ್ಕೆ ಲಾಭಾಧಿಪತಿ ಏಕಾದಶಾಧಿಪತಿ ಆದಂಥ ರವಿ ಶ್ರೇಷ್ಠ ಫಲವನ್ನು ಅವಶ್ಯವಾಗಿ ನೀಡ್ತಾನೆ. ಆದರೆ ಇವನು ನೀಚನಾಗುವುದರಿಂದ ನೀಚಭಂಗನಾದ್ರೆ ಒಳ್ಳೆಯದು. ನೀಚಭಂಗ ರಾಜಯೋಗ ಆಯ್ತಂದ್ರೆ ಶ್ರೇಷ್ಠ ಫಲ ನೀಡ್ತಾನೆ. ನೀಚಭಂಗ ಆಗಿಲ್ಲ ಅಂತಂದ್ರೆ ತನ್ನ ಒಳ್ಳೆಯ ಫಲಗಳಲ್ಲಿ ಅರ್ಧ ಭಾಗದ ಒಳ್ಳೆಯ ಫಲಗಳು, ಅರ್ಧ ಭಾಗದ ಕೆಟ್ಟ ಫಲವನ್ನು ರವಿಗ್ರಹ ನೀಡುವುದರಿಂದ ಇವನು ಇಲ್ಲಿ ಅಹಮ್ಮನ್ನು ಕೊಡ್ತಾನ. ಮತ್ತು ಮುಂಗೋಪಿ ಆಗ್ತಾನೆ. ಎಲ್ಲದಕ್ಕೂ ನಾನಾ ಶಾನೆ, ನಾನಾ ಬುದ್ಧಿವಂತ ಅನ್ನುವಂಥ ಭ್ರಮೆ ಒಳಗೆ ಬದುಕುವಂಥ ವ್ಯಕ್ತಿ ಆಗ್ತಾನೆ. ಆದ ಕಾರಣ ಇಲ್ಲಿ ರವಿಗ್ರಹ ಇರಬಹುದು. ಆದರೆ ನೀಚಭಂಗ ರಾಜಯೋಗದೊಳಗೆ ರವಿಗ್ರಹ ಇತ್ತಪ್ಪ ಅಂದ್ರೆ ಒಳ್ಳೆಯ ಫಲನ ಅವಶ್ಯವಾಗಿ ರವಿಗ್ರಹ ಈ ಜಾತಕ ನೀಡ್ತಾನೆ.
ಇನ್ನು ಈ ಲಗ್ನಕ್ಕೆ ರಾಹು ಮತ್ತು ಕೇತುಗಳು. ರಾಹು ಗ್ರಹ ಇರಬಹುದು, ಇದು ಶುಭ ಗ್ರಹದ ಮನೆ, ಆದರೆ ರಾಹುವಿನ ಜೊತೆ ಶುಕ್ರ ಇರಬಾರದು. ಶುಕ್ರ ಈ ಇವನ ಜೊತೆ ಇರದ ಬೇರೆ ಮನೆ ಇರೋದು ಒಳ್ಳೆಯದು, ಕೇಂದ್ರ ಕೋಣಗಳಿರೋದು ಒಳ್ಳೆಯದು. ರಾಹು ಇಲ್ಲಿದ್ದಪ್ಪ ಅಂತಂದ್ರೆ ಇದು ಭೋಗಕಾರಕವಾದಂಥ ಮನೆ, ಇದು ಸಪ್ತಮ ಅಂದರೆ ಭೋಗಿಸುವ ಅನುಭವಿಸುವಂಥ ಮನೆ. ಆದರೆ ರಾಹು ಇದ್ದಪ್ಪ ಅಂದ್ರೆ ಅತಿಯಾಗಿ ಭೋಗಿಸುವ ಪ್ರಯತ್ನ ಮಾಡ್ತಾನೆ. ಏನೇ ಇದ್ದರೂ ಅದು ಜಾಸ್ತಿ ಬೇಕು ಅನ್ನುವಂಥ ಆಸೆ ಒಳಗೆ ಬದುಕುವಂಥ ಪ್ರಯತ್ನ ಮಾಡುವುದರಿಂದ ಈ ಲಗ್ನಕ್ಕೆ ರಾಹು ಅರ್ಧ ಪ್ರಮಾಣದಲ್ಲಿ ಶುಭ ಮತ್ತು ಅರ್ಧ ಪ್ರಮಾಣದ ಅಶುಭ ಫಲವನ್ನು ರಾಹುಗ್ರಹ ನೀಡುವುದರಿಂದ ಇರಬಹುದು. ಸ್ವಲ್ಪ ಪ್ರಮಾಣದ ಒಳ್ಳೆಯ ಫಲ ಮತ್ತು ಸ್ವಲ್ಪ ಪ್ರಮಾಣದ ಅಶುಭ ಫಲವನ್ನು ರಾಹುಗ್ರಹ ನೀಡ್ತಾನೆ. ಆದರೆ ಅತಿಯಾದ ಕಾಮದ ಆಶೆಗಳು ಜಾಸ್ತಿ ಆಗ್ತದೆ ರಾಹು ಇಲ್ಲಿ ಇರುವುದು. ಯಾಕಂದರೆ ಸಪ್ತಮ ಕಾಮಕ್ಕೆ ಸಂಬಂಧಪಟ್ಟಂಥ ಮನೆ, ಸ್ಪೌಷಿಗೆ ಸಂಬಂಧಪಟ್ಟಂಥ ಮನೆ, ಹೆಂಡತಿಗೆ ಸಂಬಂಧಪಟ್ಟಂಥ ಮನೆ. ಆದ ಕಾರಣ ಇಲ್ಲಿ ಅತಿಯಾದ ಭೋಗದಲ್ಲಿ ಸಿಕ್ಕಾಕೊಳ್ಳುವುದು ಅಥವಾ ಮಲ್ಟಿಪಲ್ ಅಫೇರ್ಸ್ ಈ ರೀತಿಯಾದಂಥ ಅನಾಚಾರದಲ್ಲಿ ಆ ಜಾತಕ ಸಿಕ್ಕಾಕೊಳ್ಳುವಂಥ ಕೆಟ್ಟ ಫಲ ನೀಡುವುದರಿಂದ ರಾಹು ಅರ್ಧ ಫಲ ಶುಭ ಮತ್ತು ಅರ್ಧ ಫಲ ಅಶುಭ ಫಲವನ್ನು ಇಲ್ಲಿ ಈ ಜಾತಕ ನೀಡ್ತಾನೆ. ಮತ್ತು ಇನ್ನು ಈ ಲಗ್ನಕ್ಕೆ ಕೇತುಗ್ರಹ ಇರಬಹುದು. ಶುಕ್ರನ ಒಂದು ಗುರುವಿಗೆ ಸಂಬಂಧಪಟ್ಟಂತಹ ಗ್ರಹಣ. ಯಾಕಂದ್ರೆ ದೈವ ಅಥವಾ ದೇವತೆಗಳಿಗೆ ಗುರುಗ್ರಹ ಆಗ್ತಾನೆ, ಇನ್ನು ದಾನವರಿಗೆ ಶುಕ್ರಗ್ರಹ ಆಗ್ತಾನೆ. ಇಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಕೇತು ನೀಡ್ತಾನೆ, ಅವನ ಜೊತೆ ಈ ಲೌಕಿಕವಾದ ಜ್ಞಾನವೂ ಸೇರಿತಪ್ಪ ಅಂತಂದ್ರೆ ಎರಡು ಗ್ರಹಗಳು ಸೇರಿದೊಂದು ಅತ್ಯಂತ ಶುಭ ಫಲವನ್ನು ನೀಡ್ತಾರೆ. ಅದು ಲೌಕಿಕ ಜೀವನದ ಮತ್ತು ಈ ಸಂಸಾರಿ ಮಠ ಇರ್ತಾವಲ್ಲ ಆ ರೀತಿಯಾದಂಥ ಜೀವನವನ್ನು ಎರಡು ಗ್ರಹಗಳು ಸೇರಿ ನೀಡ್ತಾವೆ. ಆದ ಕಾರಣ ಇಲ್ಲಿ ಕೇತುಗ್ರಹ ಇರಬಹುದು. ರಾಹು ಇದ್ದಕ್ಕೆ ಅಕಸ್ಮಾತ್ ವೈವಾಹಿಕ ಜೀವನಕ್ಕೆ ತೊಂದರೆ ಮಾಡ್ತಾ ಇರ್ತಾರೆ. ಇದು ದಶಾಭುಕ್ತಿಗಳ ಕಾಲದಲ್ಲಿ ನಡೀತಾ ಇರುವಂಥ ಯೋಗ ಆಗಿರ್ತದೆ. ಆದ್ದರಿಂದ ಕೇತುಗ್ರಹ ಇಲ್ಲಿರ್ಬೋದು. ಒಳ್ಳೆಯ ಫಲವನ್ನು ಕೇತುಗ್ರಹ ಇಲ್ಲಿ ಅವಶ್ಯವಾಗಿ ಜಾತಕ ನೀಡ್ತಾನೆ. ಈ ತುಲಾ ಲಗ್ನದ ಬಗ್ಗೆ ನಿಮಗೆ ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಕಾಮೆಂಟು ಮಾಡಬಹುದು. ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಲಗ್ನದ ಬಗ್ಗೆ ನಾನು ನಿಮಗೆ ಮತ್ತೆ ಪ್ರಶ್ನೆಗೆ ಉತ್ತರ ನೀಡುವ ಪ್ರಯತ್ನ ಮಾಡ್ತೇನೆ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಜಾತಕ ವಿಶ್ಲೇಷಣೆ ಬಗ್ಗೆ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 8618390255. ಈ ನಂಬರ್ಗೆ ನೀವು ಕಾಲ್ ಮೆಸೇಜ್ ಮಾಡೋದ್ರಿಂದ ನಿಮ್ಮ ಜಾತಕ ವಿಶ್ಲೇಷಣೆಯನ್ನು ಮಾಡಿಕೊಡ್ತೇನೆ. ಇನ್ನೂ ಮುಂತಾದ ಅನೇಕ ಪ್ರಶ್ನೆಗಳಿಗೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ.